ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರಮುಖವಾದಂತಹ ನಿಮ್ಮ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಅಥವಾ ನಿಮಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಪ್ರಶ್ನೆ ಯಾವುದಪ್ಪ ಅದು ಅಂತಂದರೆ ದೃಷ್ಟಿದೋಷ. ಸಿಂಹರಾಶಿಯವರಿಗೆ ಯಾತಕ್ಕೋಸ್ಕರ ದೃಷ್ಟಿ ಆಗುತ್ತೆ ಅಂದರೆ ನಿಮ್ಮ ಯಾವ ಗುಣ ಸ್ವಭಾವಗಳಾಗಿರಬಹುದು ಅಥವಾ ಯಾವ ಗ್ರಹದ ಪ್ರಭಾವದಿಂದಾಗಿ ವಿಶೇಷವಾಗಿ ನಿಮಗೆ ದೃಷ್ಟಿಯಾಗಬಹುದು ಅನ್ನುವಂಥ ಪ್ರಶ್ನೆ ಹಾಗೂ ಅದಕ್ಕೆ ಪರಿಹಾರ ಏನು ಅಂಥದ್ದು. ಸಿಂಪಲ್ ಪರಿಹಾರವನ್ನು ಹೇಳ್ತೇನೆ, ವಿಶೇಷ ಪರಿಹಾರವನ್ನು ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ನೋಡಿ, ಬಹುಮುಖ್ಯವಾಗಿ ದೃಷ್ಟಿ ದೋಷದಿಂದ ಬಹಳಷ್ಟು ನೆಗೆಟಿವಿಟಿ ಆಗುತ್ತೆ. ಅಂದರೆ ನೀವು ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಹಿನ್ನಡೆ ಆಗ್ತಕ್ಕಂಥದ್ದು ದೃಷ್ಟಿ ದೋಷದಿಂದಲೇ ಆಗುವಂಥದ್ದು. ಎಲ್ಲ ಕೆಲಸ ಆಯ್ತು, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಂದ್ರು ದೃಷ್ಟಿ ದೋಷದಿಂದಲೇ ಆಗ್ತಕ್ಕಂಥದ್ದು. ಎಲ್ಲ ಆಯಿತು, ಇನ್ನೆಲ್ಲ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿರ್ತೀರ, ಲಾಸ್ಟ್ ಮೊಮೆಂಟಲ್ಲಿ ಏನೊಂದು ಎಡವಟ್ಟಾಗ್ಬಿಟ್ಟು ಎಲ್ಲ ಮಾಡಿದ್ದಷ್ಟು ವೇಸ್ಟ್ ಆಗೋಯ್ತು ಅಂದರೆ ಅದು ದೃಷ್ಟಿ ದೋಷದಿಂದ ಆಗ್ತಾ ಇದೆ ಅಂತ ಅರ್ಥ. ಬಹಳ ಚೆನ್ನಾಗಿ ನಿಮ್ಮ ವಸ್ತುಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು, ಸಂಬಂಧಗಳಾಗಿರಬಹುದು ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರ ಏನೇ ಆಗಿರಬಹುದು, ಬಹಳ ಚೆನ್ನಾಗಿದ್ದು ಸಡನ್ನಾಗಿ ಹಾಳಾಗ್ತಾ ಇದೆ ಅಂತಂದರೆ ಕಣ್ಣು ದೃಷ್ಟಿಯಿಂದ ಅದು ಹಾಳಾಗ್ತಾ ಇದೆ ಅಂತ ಅನ್ಕೋಬಹುದು ಖಂಡಿತವಾಗಿ. ಅದರಿಂದ ಆ ಕಣ್ಣು ದೃಷ್ಟಿ ಅನ್ನತಕ್ಕಂಥದ್ದು ಬಹಳ 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 ಪ್ರಮುಖವಾದಂಥದ್ದು. ಅದರ ಬಗ್ಗೆ ನೀವು ಗಮನ ಕೊಡಬೇಕು. ಸಿಂಹರಾಶಿಯವರಿಗೆ ಯಾವ ಕಾರಣಕ್ಕೋಸ್ಕರವಾಗಿ ದೃಷ್ಟಿ ಆಗ್ತದೆ ಅಂತ ನೋಡ್ಲಿಕ್ಕೆ ಹೋದರೆ ಮೊದಲನೇದಾಗಿ ಗುಣ ಸ್ವಭಾವ. ಸಿಂಹರಾಶಿಯವರ ಗಾಂಭೀರ್ಯತೆ ಇದೆಯಲ್ಲ, ಎಲ್ಲೇ ಹೋದರೂ ಮಹಾರಾಜನ ಥರ ಇರುವಂತಹ ನಿಮ್ಮ ಒಂದು ವ್ಯಕ್ತಿತ್ವ ಇದೆಯಲ್ಲ, ಸಿಂಹದ ಥರ ನಿಮ್ಮ ನಡವಳಿಕೆ ಇದೆಯಲ್ಲ, ಅದೇ ನಿಮಗೆ ದೃಷ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ಈಗ ಒಂದು ಹಾಲಲ್ಲಿ ಎಲ್ಲರೂ ಕೂತಿದ್ದಾರೆ ಅಂತಂದರೆ ಎಲ್ಲರ ಗಮನ ಸ್ಟೇಜ್ ಮೇಲಿರುವ ಅಧ್ಯಕ್ಷರ ಮೇಲೆ ಇರುತ್ತೆ ಕಣ್ಣು ಅಲ್ವಾ. ಈ ಕಾಡಿನ ರಾಜ ಯಾರು? ಸಿಂಹ. ಹಾಗೆ ಸಿಂಹರಾಶಿಯವರು ಎಲ್ಲೇ ಓಡಾಡ್ತಾ ಇರಲಿ, ಎಲ್ಲೇ ಇರಲಿ, ಎಲ್ಲರ ಗಮನ ನಿಮ್ಮ ಕಡೆ ಇರುತ್ತೆ. ನೀವೇನು ಹೇಳ್ತೀರಾ, ನೀವು ಹೆಂಗೆ ನಡ್ಕೊಳ್ತೀರಾ, ನಿಮ್ಮ ಮುಂದಿನ ಹೆಜ್ಜೆ ಏನು, ನಿಮ್ಮನ್ನು ಫಾಲೋ ಮಾಡೋಣ ಅಥವಾ ನಿಮಗೆ ತೊಂದರೆ ಕೊಡೋದಾದರೆ ನಿಮ್ಮ ಮುಂದಿನ ಹೆಜ್ಜೆ ಏನು, ನೀವು ಎಲ್ಲಿದ್ದೀರಾ, ನಿಮ್ಗೆ ಹೆಂಗೆ ತೊಂದರೆ ಕೊಡ್ಬೋದು, ಎಲ್ಲ ದೃಷ್ಟಿ ನಿಮ್ಮ ಮೇಲೆ ಇರ್ತದೆ. ಅದು ನಿಮ್ಮನ್ನು ಫಾಲೋ ಮಾಡೋ ವಿಚಾರದಲ್ಲಾದರೂ ನಿಮಗೆ ದೃಷ್ಟಿದೋಷ ಆಗೇ ಆಗುತ್ತೆ, ಅಥವಾ ನಿಮಗೆ ತೊಂದರೆ ಕೊಡೋ ವಿಚಾರದಲ್ಲಾದರೂ ನಿಮಗೆ ದೃಷ್ಟಿದೋಷ ಆಗೇ ಆಗುತ್ತೆ. ನಿಮ್ಮನ್ನು ನೋಡ್ಕೊಂಡು ಹೊಟ್ಟೆ ಹೊರ್ಕೊಳ್ಳೋದಾದ್ರೂ ನಿಮಗೆ ದೋಷ ಆಗೇ ಆಗುತ್ತೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವ್ರು ಕಣ್ಣು ಸರಿ ಇರಲ್ಲ, ನೋಡಿದ ತಕ್ಷಣ ನಮಗೆ ದೃಷ್ಟಿ ಆಗುತ್ತೆ. ಕೆಲವರು ಬಾಯಿ ಸರಿ ಇಲ್ಲ, ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಮ್ಮ ಕೆಲಸಗಳ ಬಗ್ಗೆ, ನಮಗೆ ಸಿಕ್ಕಂಥ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಮ್ಮ ದುಡ್ಡು, ನಮ್ಮ ಸಂಪತ್ತು, ನಮ್ಮ ವ್ಯಾಪಾರ, ನಮ್ಮ ಉದ್ಯೋಗ, ನಮ್ಮ ಅಂತಸ್ತು ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ ಮನೇಲಿ ಕೂತ್ಕೊಂಡು. ಇನ್ನೂ ಮನಸ್ಸೋ ಹೇತೆ, ಕೆಲವು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ಇವ್ನು ಹೆಂಗೆ ಹೋಗ್ಬಿಟ್ಟ, ನಾನು ಹೆಂಗೆ ಇದ್ದೆ ಬಿಟ್ಟೆ, ಅವ್ನು ಹೆಂಗೆ ಹೋಗ್ಬಿಟ್ಟ, ನಾನು ಇನ್ನೂ ಇಲ್ಲೇ ಇದ್ಬಿಟ್ಟೆ. ಅರ್ಥ ಮಾಡ್ಕೊಳ್ಳಿ. ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ಅದರಿಂದ ಈ ಹೊಟ್ಟೆ ಕಿಚ್ಚಿಗೆ ನಾವು ಏನು ಮಾಡಲಿಕ್ಕಾಗ್ತದೆ ಅಲ್ವಾ. ಸೊ ಅದರಿಂದ ಈ ತರಹ ಕಣ್ಣು ದೃಷ್ಟಿಯಿಂದಲೋ, ಮನಸ್ಸಲ್ಲಿ ಕೊರಗೋದ್ರಿಂದಲೋ, ಅಥವಾ ನಿಮ್ಮ ಬಗ್ಗೆ ಊರ ಕಡೆ ಎಲ್ಲ ಹೇಳ್ಕೊಂಡು ನಿಮಗೆ ದೃಷ್ಟಿ ಮಾಡೋದ್ರಿಂದಲೋ, ಯಾವುದೇ ರೀತಿಯಲ್ಲಾದರೂ ದೃಷ್ಟಿ ಅನ್ನತಕ್ಕಂಥದ್ದು ನಿಮಗೆ ಹಾಗೆ ಆಗುತ್ತೆ. ಅದರ ಮೂಲ ಕಾರಣ ನಿಮ್ಮ ಗುಣ ಸ್ವಭಾವ, ಇನ್ ದ ಸೆನ್ಸ್ ನಿಮ್ಮ ಅದ್ಭುತವಾದ ಗಾಂಭೀರ್ಯತೆ, ನಿಮ್ಮ ಅದ್ಭುತವಾದಂತಹ ಒಂದು ಹೋಲ್ಡ್ ಅಂತೀವಲ್ಲ, ಪ್ರತಿಯೊಂದು ವಿಚಾರದ ಮೇಲೆ ನಿಮ್ಮ ಒಂದು ಅಧಿಕಾರ, ಹೋಲ್ಡ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನಿಮ್ಮ ಎಲ್ಲ ಕಡೆ ನಿಮಗೆ ಪ್ರಾಮುಖ್ಯತೆ ಜಾಸ್ತಿ ಸಿಗ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ನೀವು ಲೀಡರ್ ಆಗಿಬಿಟ್ಟಿರ್ತೀರ. ಆಟೋಮೆಟಿಕ್ಕಾಗಿ ಎಲ್ಲರೂ ನಿಮ್ಮ ಕಡೆ ಹತ್ರ ನಿಮಗೆ ಸೆಲೆಕ್ಟ್ ಮಾಡೋಣ ಥರ ಅದು ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ. ಎಲ್ಲ ಕಷ್ಟಪಡೋನು ನಾನು, ಲಾಸ್ಟ್ ಮೊಮೆಂಟಲ್ಲಿ ಅಮ್ಮ ಬಂದ್ಬಿಟ್ಟು ಲೀಡರ್ಶಿಪ್ ತೊಗೊಂಡ್ಬಿಟ್ಲು, ನಾನೆಲ್ಲ ಕಷ್ಟಪಟ್ಟು ನಾನು, ಲಾಸ್ಟ್ ಮೊಮೆಂಟಲ್ಲಿ ಅಪ್ಪ ಬಂದ್ಬಿಟ್ಟು ಲೀಡರ್ಶಿಪ್ ತೊಗೊಂಡು ಹೋಗ್ಬಿಟ್ಟ. ಸೊ ಅಲ್ಲಿ ನಿಮಗೆ ದೃಷ್ಟಿ ಆಗ್ತದೆ, ತುಂಬ ದೃಷ್ಟಿ ಆಗ್ತದೆ. ನೋಡಿ, ನಿಮಗೆ ಮೂಲವಾಗಿ ದೃಷ್ಟಿ ಕೊಡ್ತಕ್ಕಂಥ ಕಾರಕ ಗ್ರಹ ಯಾವುದು ಗೊತ್ತಾ? ಅದು ಬಂದು ಶನೇಶ್ವರ ಗ್ರಹ. ಷಷ್ಠ್ಯಾಧಿಪತಿ ಆಗ್ತಾನೆ, ನಿಮಗೆ ತುಂಬ ದೃಷ್ಟಿಗೆ ಕಾರಕನಾಗ್ತಾನೆ. ನಿಮಗೆ ಷಷ್ಠ್ಯಾಧಿಪತಿ ಶನಿ ಆದ್ದರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲೇನಾದರೂ ಶನಿ ಉತ್ತಮ ಸ್ಥಿತಿಯಲ್ಲಿ ಇದ್ಬಿಟ್ಟ ಅಂತ ಆದರೆ ನೀವು ಹಲವಾರು ವಿಚಾರಗಳಲ್ಲಿ ನಿಮ್ಮ ಬಗ್ಗೆ ದೃಷ್ಟಿ ಆಗೈತೆ. ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ಸ್ಟ್ಯಾಂಡರ್ಡ್ಸ್, ಅಂದರೆ ನಿಮಗಿರುವಂಥ ಎಲ್ಲ ಫೆಸಿಲಿಟಿಗಳು ಎಲ್ಲ ಚೆನ್ನಾಗಿ, ಅವ್ನಿಗೇನು ಬಿಡಪ್ಪ ಕಾರಲ್ಲಿ ಓಡಾಡ್ತಾ ಇದ್ದಾನೆ, ಅವ್ನಿಗೇನು ಬಿಡಪ್ಪ ಬೈಕರು ಇದೆ. ನಿಮ್ಮ ಹತ್ರ ಒಂದು ಬೈಕ್ ಇದ್ರೂ ಕೂಡ ದೃಷ್ಟಿನೇ, ಅವ್ನಿಗೇನು ಬಿಡಪ್ಪ ನಿಮ್ಮ ಬೈಕರ್ ಇದೆ ನನಗೆ ಅದು ಇಲ್ಲ, ಅನ್ನೋ ಹೊಟ್ಟೆ ಹೊರ್ಕೊಳ್ಳೋದು. ನಿಮಗೇನು ಬಿಡಪ್ಪ ಕಾರ್ ಇದೆ ನನಗದಿಲ್ಲ, ನಿನ್ನ ಬಿಡಪ್ಪ ಸ್ವಂತ ಜಾಗ ಇದೆ ನನಗಿಲ್ಲ, ನೀನು ಬಿಡಪ್ಪ ಸ್ವಂತ ಜಾಗ ಮನೇನೂ ಇದೆ ನನಗಿಲ್ಲ, ನೀನು EMI ಕಟ್ತಿದೆಯಾ ಇಲ್ವಾ ಅಂತ ಯಾರೋ ಕೇಳಲ್ಲ. ಈ ದೃಷ್ಟಿ ಅನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲ ಆಸ್ತಿ ಮಾಡಿಬಿಟ್ಟೆ, ಇಲ್ಲ ಆಸ್ತಿ ಮಾಡಿಬಿಟ್ಟೆ, ಮಕ್ಕಳು ಮದುವೆ ಮಾಡಿಬಿಟ್ಟೆ, ಅಥವಾ ಮದುವೆ ಫಿಕ್ಸ್ ಆಗೋಯಿತು, ನಿಮ್ಮ ಮದುವೆ ಫಿಕ್ಸ್ ಆಗೋಯಿತು, ಮಗು ಆಗೋಯಿತು, ಏನೋ ಒಂದು ನಿಮಗಿರುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಶನೇಶ್ವರನಿಂದ ಸಿಗುವಂಥ ಕೆಲವಿಷ್ಟು ವ್ಯವಸ್ಥೆಗಳಿದ್ದಾವೆ. ಅದರಿಂದ ನಿಮಗೆ ತೀರಾ ದೃಷ್ಟಿ ಆಗಿಬಿಡುತ್ತೆ. ಜೊತೆಗೆ ನೀವು ಒಂದಿಷ್ಟು ಕಡೆ ಸಂಚಾರ, ನಿಮ್ಮ ಸಂಚಾರಗಳು ನಿಮಗೆ ದೃಷ್ಟಿ ಅಂತಂದು ಕೊಟ್ಬಿಡುತ್ತೆ. ಅಂದರೆ ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯವರು ಭಾಳ ಅದ್ಭುತವಾಗಿ ಹೋಗ್ತಾರೆ. ಯಾವುದೇ ಕಡೆ ಇಲ್ಲೇ ಹೋದರೂ ಕೂಡ ಭಾಳ ಲೋ ಲೆವೆಲಲ್ಲಿ ಹೋಗಲ್ಲ,
ನಿಮ್ಮ ಟ್ರಾವೆಲಿಂಗ್ ಲೆವೆಲ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಓಡಾಡಿದ್ರೆ ಈಗ ಟ್ರೈನಲ್ಲಿ ಹೋದರೂ ಕೂಡ AC ಕೋಚಲ್ಲೇ ಹೋಗೋದು, ಅಥವಾ ಒಳ್ಳೆ ಲೆವೆಲಲ್ಲಿ ಹೋಗೋದು, ಅಥವಾ ಫ್ಲೈಟಲ್ಲಿ ಹೋಗೋದು, ಬಸ್ಸಲ್ಲಿ ಹೋದರೂ AC ಬಸ್ಸಲ್ಲಿ ಒಳ್ಳೆ ಕ್ವಾಲಿಟಿ. ಸೊ ನೀವೇನು ಮಾಡ್ತೀರಾ, ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತೀರಾ. ಸೊ ಅದರಿಂದಾಗಿ ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ. ಗಾಂಭೀರ್ಯತೆಯಿಂದ ದೃಷ್ಟಿ ಇದಾಗುತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಅದರಿಂದ ನಿಮಗೆ ತುಂಬ ದೃಷ್ಟಿ ಆಗುತ್ತೆ. ನಿಮಗೆ ಅಷ್ಟಮಾಧಿಪತಿಯಾಗಿರತಕ್ಕಂಥ ಗುರು, ನಿಮ್ಮ ಹಿಂದೆ ಯಾರೋ ಒಬ್ಬರದ್ದು ಶ್ರೀರಕ್ಷೆ ಇರುತ್ತೆ ನಿಮಗೆ. ಅದು ಯಾರ ರಕ್ಷೆ ಅನ್ನೋಂಥದ್ದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಹಲವಾರು ಕಡೆ. ನೀವು ಹೆಂಗೆ ಸರ್ವೈವ್ ಆಗ್ತಾ ಇದ್ದೀರಾ, ಎಷ್ಟೋ ಜನ ನಿಮಗೆ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ನೀವು ತುಂಬ ಕಷ್ಟ ಅನುಭವಿಸಿದ್ರ ಜೀವನದಲ್ಲಿ ಅಂತ ಅದು ಅನುಭವಿಸ್ತಾ ಇದ್ದೀರಾ ಅಂದ್ಕೊಳ್ಳಿ. ಈಗ ನಾನು ನಿಮ್ಮ ಶತ್ರು ಆದರೆ ನಾನು ನಿಮ್ಮನ್ನು ಒಬ್ಬರು ಮಾಡ್ತಾ ಇರ್ತಾನೆ, ಇಷ್ಟು ಕಷ್ಟ ಬಂದರೂ ಇವನು ಮುಳುಗೋಗ್ಲಿಲ್ವಲ್ಲ, ಇಷ್ಟು ಕಷ್ಟ ಬಂದರೂ ಈ ಅಮ್ಮನೂ ಫಿನಿಶ್ ಆಗಲಿಲ್ವಲ್ಲ, ಇವ್ರ ಜೀವನ ನೀವು ಮುದೋಯ್ತು ಅನ್ನಂಗಿಲ್ವಲ್ಲ, ಮತ್ತೆ ಪುನಃ ವಾಪಸ್ ಫೈಟ್ ಬ್ಯಾಕ್, ಮತ್ತೆ ವಾಪಸ್ ಪುನಃ ಬರ್ತಾ ಇದ್ದಾರಲ್ಲ ಇವರು, ಮತ್ತೆ ಪುನಃ ಹೆಂಗೆ ಯಾರೋ ಹೆಲ್ಪ್ ಮಾಡ್ತಾಯಿದ್ದಾರೆ, ಯಾರು ಹುಡುಕ್ತಾ ಇರ್ತಾರೆ. ನಿಮಗೆ ನಿಮ್ಮ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿಗಳಿಂದ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಯಾರೋ ಒಬ್ಬರು ನೇರವಾಗಿಯೋ ಅಥವಾ ಇಂಡೈರೆಕ್ಟ್ ಆಗಿಯೋ ಗೊತ್ತಾಗೋ ರೀತಿಯಲ್ಲೋ ಅಥವಾ ಗೊತ್ತಾಗದೇ ಇರೋ ರೀತಿಯಲ್ಲೋ ನಿಮಗೆ ಸಹಾಯ ಮಾಡ್ತಾ ಇರ್ತಾರೆ. ಸ್ವಲ್ಪ ದೊಡ್ಡ ವ್ಯಕ್ತಿಯ ಕೃಪಾ ಕಟಾಕ್ಷ ಏನು ನಿಮಗಿರುತ್ತೆ, ಅದಕ್ಕೂ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಅಂದರೆ ನೀವು ಹೆಂಗಂದರೆ ಸರ್ ಇವರಂತೂ ಹೆಲ್ಪ್ ಮಾಡಲ್ಲ, ಯಾರೋ ಹೆಲ್ಪ್ ಮಾಡ್ತಾರೆ ಅಂದರೆ ಅದಕ್ಕೂ ದೃಷ್ಟಿ ಹಾಕ್ಬಿಟ್ಟು ಕಲ್ಲಾಕ್ಬಿಡ್ತಾರೆ ಗುರುಗಳೇ ಅನ್ನೋ ಥರ. ಅರ್ಥ ಆಯ್ತಲ್ವಾ? ಸೊ ಈ ಥರ ಎಲ್ಲ ನಿಮಗೆ ಈ ದೃಷ್ಟಿ ದೋಷ ಎಲ್ಲ ಇಲ್ಲಿಲೇ ಬರ್ತಕ್ಕಂಥದ್ದು. ಹಾಗೂ ವ್ಯಯಾಧಿಪತಿಯಾಗಿರತಕ್ಕಂತಹ ಚಂದ್ರನಿಂದ ನಿಮಗೆ ದೃಷ್ಟಿ ಆಗುತ್ತೆ. ಅಂದರೆ ನಿಮ್ಮ ಮನಸ್ಥಿತಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ತುಂಬ ದೃಷ್ಟಿ ಆಗುತ್ತೆ. ಅಲ್ಲ ಸಾರ್ ನಾನೇನಾರು ಹಿಂಗೆ ಆಗ್ಬಿಟ್ಟಿದ್ರೆ ಏನೋ ಆಗ್ಬಿಟ್ಟಿದೆ ಸರ್, ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತಾರಲ್ರಿ ಆಯಮ್ಮ, ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತಾರಲ್ರಿ ಆಯಪ್ಪ, ಏನು ಭಯ ಆಗಲ್ವ ಇವರಿಗೆ, ನನಗೇನಾರ ಇದ್ರ 10% ಸಮಸ್ಯೆ ಆಗಿದ್ರು ನನಗೇನೋ ಆಗ್ಬಿಡ್ತಿತ್ತು. ಹಾಂ ಏನು ಹಿಂಗೆ ಅಂದರೆ ನೋಡಿ, ನಿಮ್ಮ ಮನಸ್ಥಿತಿಯ ಹೋಲ್ಡಿಂಗ್ ಇದೆಯಲ್ಲ, ಎಲ್ಲ ಕಳ್ಕೊಂಡ್ರೂ ಕೂಡ ನೀವು ಗಟ್ಟಿಯಾಗೇ ಇರ್ತೀರ. ಆ ವ್ಯಯಾಧಿಪತಿಯಾದ ಮನಃಕಾರಕನಾದ ಚಂದ್ರನಿಂದಲೂ ಸಹ ನಿಮಗೆ ತುಂಬ ದೃಷ್ಟಿಯಾಗುತ್ತೆ. ಯಾಕೆಂದರೆ ಇನ್ನೂ ಎಷ್ಟು ಗೊಟ್ಟಿದ್ದಾನಪ್ಪ, ಇಷ್ಟಾದರೂ ಇನ್ನೂ ತಡ್ಕೊಂಡಿದ್ದಾನ, ಇಷ್ಟು ಸಮಸ್ಯೆ, ಇಷ್ಟು ಅವಮಾನ, ಇಷ್ಟು ಕಳ್ಕೊಂಡ್ರೂ ಕೂಡ ಇನ್ನೂ ತಡ್ಕೊಂಡಿದ್ದಾನಲ್ಲ ಇವನು ಅಂತ. ಸೊ ಚಂದ್ರನ ಇದೆಲ್ಲ ಫ್ಯಾಕ್ಟರ್ಸ್ ನಾನು ಹೇಳ್ತಿರೋದು ನಿಮಗೆ ದೃಷ್ಟಿ ಆಗ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಗೊತ್ತೇ ಇಲ್ಲ, ಇದರಿಂದೆಲ್ಲ ದೃಷ್ಟಿ ಆಗುತ್ತಾ ಅಂತೀರ. ನೀವೇನು ಒಳ್ಳೆ ಬಟ್ಟೆ ಹಾಕೊಂಡು ದೃಷ್ಟಿ ಆಗಿಬಿಡ್ಬೋದು, ನಾವು ಚೆನ್ನಾಗಿ ಕಂಡ್ರೆ ದೃಷ್ಟಿ ಆಗಿಬಿಡ್ಬೋದು ಅಂತ ಇಲ್ಲ. ಇದು ಎಲ್ಲವುದು ನೀವು ಎಲ್ಲೋ ಒಂದು ಕಡೆ 10 ರೂಪಾಯಿ ಕೊಡೋ ಐಟಮ್ಗೆ 15 ರೂಪಾಯಿ ಕೊಟ್ಟಬೇಕಾದ್ರು ತಗೊಳ್ತಾರೆ. ನಂಗೆ ಅದು ಬೇಕು ಅಂದಮೇಲೆ ಬೇಕಷ್ಟೇ ಅಂತ. ಪಕ್ಕದಲ್ಲಿರೋನು ಯೋಚನೆ ಮಾಡ್ತಾನೆ, ನಾನು 10 ರೂಪಾಯಿನ ಐಟಮ್ನ 8 ರೂಪಾಯಿಗೆ ಇಳಿಸೋಕ್ಕೆ ಟ್ರೈ ಮಾಡಿದ್ರೆ ಇವನ್ನೆಲ್ಲೋ ಬಂದು 15 ರೂಪಾಯಿ ಕೊಟ್ಕೊಂಡು ಹಾಕೊಂಡು ಹೋಗ್ಬಿಟ್ನಲ್ಲ ಅಂತ. ಅರ್ಥ ಆಯ್ತಾ? 15 ರೂಪಾಯಿ ಅನ್ನೋದು ನೀವು 15 ಲಕ್ಷ ಅನ್ಕೊಳ್ಳಿ, 15 ಕೋಟಿ ಅನ್ಕೊಳ್ಳಿ, 1.5 ಲಕ್ಷ ಅನ್ಕೊಳ್ಳಿ, 1.5 ಕೋಟಿ ಅನ್ಕೊಳ್ಳಿ, ನಿಮಗೆ ಬೇಕಾದ ಫಿಗರಲ್ಲಿ ಹಾಕೊಳ್ಳಿ. ಹೇಳ್ತಿರೋದು ಯಾವುದೋ ಒಂದು ಅಮೌಂಟ್ ಇನ್ನೂ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಎಲ್ಲರೂ, ನೀವು 2 ರೂಪಾಯಿ ಜಾಸ್ತಿನೇ ಕೊಟ್ಟಬೇಕಾದ್ರೆ ಒಟ್ಟ ನಿಮ್ಗೆ ಅದು ಬೇಕಷ್ಟೇ, ಮುಗೀತಲ್ಲಿ. ಸೊ ಈ ತರಹದ ನಿಮ್ಮ ಮನಸ್ಥಿತಿಯೂ ಸಹ ನಿಮಗೆ ದೃಷ್ಟಿಗೆ ಕಾರಣವಾಗಿಬಿಡ್ತದೆ. ಸೊ ಅದರಿಂದ ನಾನು ಹೇಳುವಂಥದ್ದು, ಈ ಸಿಂಹರಾಶಿಯವರ ಈ ದೃಷ್ಟಿಯಿಂದ ನಿಮಗೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ತದೆ ಗೊತ್ತಾ? ಬಹಳಷ್ಟು ಸಮಸ್ಯೆ ಆಗುತ್ತೆ. ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನೀವು ಅನ್ಕೊಂಡ ಟೈಮಲ್ಲಿ ನೀವು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆರೋಗ್ಯ ಹಾಳಾಗಿ ನೀವು ಅನ್ಕೊಂಡ ಟೈಮಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ, ಅಂದ್ಕೊಂಡವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಸಾಲಗಳು ಎಷ್ಟೋ ನಿಮಗೆ ಸ್ಯಾಂಕ್ಷನ್ ಆಗೋದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ಅಥವಾ ನೀವೇ ಇನ್ನೊಬ್ಬರಿಗೆ ಸಾಲ ಕೊಟ್ಟಿದ್ರೆ ಅದು ಮರುಪಾವತಿ ಆಗಬೇಕು, ಅದು ಸ್ಟಾಪ್ ಆಗಿಬಿಡ್ತಕ್ಕಂಥದ್ದು. ಇದೇ ಕೊಟ್ಟೆ, ಇದೇ ಬಂದೆ, ಇದೇ ನಿನಗೇನು ಬಿಡಪ್ಪ, ನೀವು ಒಟ್ಟು ತುಂಬಿದವರು, ನಮ್ಮ ಬಿಡಪ್ಪ, ಏನೋ ಸ್ವಲ್ಪ ಇನ್ನೊಂಚೂರು ಕರುಣೆ ತೋರಿಸು, ಹಂಗೆ ಅನ್ನೋ ಥರ ನಿಮ್ಮ ಹತ್ರ ಏನೋ ನೀವು ಅಗರ್ಭ ಶ್ರೀಮಂತರು ಕುಬೇರರು, ನೀವು ಅವ್ರಿಗೇನೂ ಇಲ್ಲ ಅನ್ನೋ ಥರ ಬಿಟ್ಬಿಡು, ಅದನ್ನು ನಿಮ್ಗೆ ದುಡ್ಡೇ ಅಲ್ಲ ಅನ್ನೋ ರೀತಿ ಅಂತಾರೆ. ನಿಮ್ಗೆ ಅದೇ ಆಕ್ಸಿಜನ್ ಆಗಿರುತ್ತೆ, ಅವ್ನು ಕೊಡಬೇಕಾದ ದುಡ್ಡೇ. ಸೊ ಅದರಿಂದ ನಿಮ್ಮ ಸಾಲ ಸೋಲುಗಳ ವಿಚಾರದಲ್ಲಿ ದೃಷ್ಟಿ ಆಗುತ್ತೆ, ಆರೋಗ್ಯದಲ್ಲಿ ದೃಷ್ಟಿಲಿ ವಿಚಾರ ಆಗುತ್ತೆ. ಆಮೇಲೆ ಇದಿಷ್ಟೆಲ್ಲ ದೃಷ್ಟಿ ಆದ ತಕ್ಷಣ ಮುಖ ಒಂಥರ ಫೇಡಿಂಗ್ ಆಗಿಬಿಡುತ್ತೆ ನಿಮಗೆ. ಸೊ ಏನು ಬೇಡ ಜೀವನದಲ್ಲಿ ಅನಿಸ್ಬಿಡುತ್ತೆ. ದುಃಖ, ಒಂಥರ ಒಂಟಿತನ ಫೀಲಿಂಗು, ಈ ಕೈ ಹಾಕಿದ ಕೆಲಸಗಳೆಲ್ಲ ಹಿನ್ನಡೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆ ಸಮಸ್ಯೆಗಳಿದೆ. ಎಲ್ಲ ಕಾರಣ ದೃಷ್ಟಿ ದೋಷ. ಈ ದೃಷ್ಟಿ ದೋಷ ನಿಮ್ಮಲ್ಲಿ ಜಾಸ್ತಿ ಆದ ತಕ್ಷಣ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಶರೀರದಲ್ಲಿ. ನೀವು ಇದೆಲ್ಲದರಿಂದ ಹೊರಬರಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ದೃಷ್ಟಿಯಿಂದ ಹೊರಬರಬೇಕು. ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ನೀವು ಕನಿಷ್ಠ ಪಕ್ಷ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ನೀವು ಮಲ್ಕೋಬೇಕು ಬೇಕಾದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ಕೇಳಿಸ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ಕನಿಷ್ಠ ಪಕ್ಷ ಒಂದು 10 ಸಲ 15 ಸಲ ಕೇಳಿಸ್ಕೊಳ್ಳಿ ಡೈಲಿ. ಗೊತ್ತಾಯ್ತಾ? ಖಂಡಿತವಾಗಿ ದೃಷ್ಟಿ ಆಮೇಲೆ ನೆಗೆಟಿವ್ ಎನರ್ಜೀಸ್ ಇದರಿಂದೆಲ್ಲ ಹೊರಬರ್ಲಿಕ್ಕೆ ಅನುಕೂಲ ಆಗುತ್ತೆ. ದೃಷ್ಟಿಯಿಂದ ಹೊರಬಂದುಬಿಟ್ರೆ ತುಂಬ ದೊಡ್ಡ ಪ್ರಮಾಣದಲ್ಲೇ ನಿಮಗೆ ಪರಿಹಾರ ಆದಂಗೆ. ನಿಮಗೇನಾದ್ರು ದೃಷ್ಟಿ ತೆಗೆಸ್ಬೇಕು ಅಂದರೆ 3 ದ್ರವ್ಯ ಹೇಳ್ತೀನಿ. ಬಿಳಿ ಸಾಸಿವೆ, ಇನ್ನೊಂದು
ಕಲ್ಲುಪ್ಪು, ಮತ್ತೊಂದು ಕರಿ ಸಾಸಿವೆ. ಬಿಳಿ ಸಾಸಿವೆ, ಕರಿ ಸಾಸಿವೆ, ಕಲ್ಲುಪ್ಪು, ಈ 3 ದ್ರವ್ಯಗಳನ್ನು ಸೇರಿಸಿ ಶನಿವಾರದಂದು ಸೂರ್ಯಾಸ್ತ ಆದ ನಂತರ, ಸ್ವಲ್ಪ ಕತ್ಲಾಗಬೇಕು, ಶನಿವಾರದಂದು ಸೂರ್ಯಾಸ್ತದ ನಂತರ ನಿಮಗೆ ಬೇರೆ ಇನ್ನೊಬ್ಬರ ಕೈಲಿ ನಿವಾಳಿಸ್ಬಿಟ್ಟು ತೊಗೊಂಡೋಗಿ 3 ಹಸಿರೋ ಜಾಗದಲ್ಲೋ ಬೆಂಕಿಗೋ ಎಲ್ಲೋ ಹಾಕೋದ್ರಿಂದ ದೃಷ್ಟಿ ನಿಮಗೆ ಬೇಗ ಹೋಗುತ್ತೆ. ನಿಮಗೆ ದೃಷ್ಟಿ ತೆಗಿಬೇಕು ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಡೇ ಶನಿವಾರ, ಸೆಕೆಂಡ್ ಪ್ರಿಫರೆನ್ಸ್ ಡೇ ಗುರುವಾರ, 3ನೇ ಪ್ರಿಫರೆನ್ಸ್ ಡೇ ಸೋಮವಾರ. ಶನಿವಾರ, ಗುರುವಾರ, ಸೋಮವಾರ, ಈ 3 ವಾರಗಳಲ್ಲಿ ಕ್ರಮಶಃ ನಿಮಗೆ ಈ 3 ದ್ರವ್ಯಗಳು ಯಾವುದು, ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಒಗ್ಗರಣೆಗೆ ಹಾಕೋ ಕರಿ ಸಾಸಿವೆ, ಬಿಳಿ ಸಾಸಿವೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಕಲ್ಲುಪ್ಪು ಅಂತೂ ಎಲ್ಲ ಕಡೆ ಸಿಗುತ್ತೆ. ಸೊ ಇದನ್ನು 1 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ನಿಮಗೆ ನಿವಾಳಿಸ್ಬೇಕು. ರಾತ್ರಿ ಟೈಮಲ್ಲಿ ನಿವಾಳಿಸ್ಬೇಕು. ನಿಮಗೆ ಒಂದು 8-9 ಗಂಟೆ ಮೇಲೆ, ಆವಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತವೆ, ದೃಷ್ಟಿ ನಿಮಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ವಿಶೇಷವಾದಂತಹ ಮಂತ್ರ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಪರಿಹಾರ ಹೇಳ್ತಾ ಇದ್ದೀನಿ ನಿಮಗೆ. ಜನವರಿ 11ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾಗಿ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅವತ್ತು ಕೇತು ಜಯಂತಿ. ಸಹಸ್ರ ಕೇತು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ನಿಮಗೆ, ಯಾಕೆಂದರೆ ಕೇತು ಈ ದೃಷ್ಟಿ ದೋಷಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾನೆ. ಇಲ್ಲಿ ನಿಮಗೆ ಧನಸ್ಥಾನದಲ್ಲಿ 2024ನೇ ಇಸ್ವಿಲಿ ಕೇತು ಇರ್ತಾನೆ ಅಂತಂದರೆ ದುಡ್ಡಿನ ವಿಚಾರದಲ್ಲಿ ದೃಷ್ಟಿದೋಷದಿಂದ ಸಮಸ್ಯೆಗಳಾಗತ್ತೆ, ದೃಷ್ಟಿದೋಷದಿಂದ ಕೌಟುಂಬಿಕ ಕಲಹಗಳಾಗತ್ತೆ, ದೃಷ್ಟಿದೋಷದಿಂದ ನಿಮ್ಮ ಮನೆಯಲ್ಲೇ ಜಗಳ ಆಗ್ತದೆ, ಮನೆಯಲ್ಲೇ, ಕುಟುಂಬದಲ್ಲೇ, ಫ್ಯಾಮಿಲಿ ಮ್ಯಾಟರ್ಸಲ್ಲಿ, ಆಯ್ತಲ್ವ. ಸೊ ಆದ್ದರಿಂದ ಈ ದೃಷ್ಟಿ ಅನ್ನತಕ್ಕಂಥದ್ದು ನಿಮಗೆ ಪರಿಹಾರವಾಗಬೇಕು ಅಂತಂದರೆ ಕೇತು ನಿಮಗೆ ತುಂಬ ಹೆಲ್ಪ್ ಮಾಡ್ತಾನೆ. ಇದರ ಜೊತೆಯಲ್ಲಿ ಕುದೃಷ್ಟಿ ಪರಿಹಾರ ಹೋಮ, ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದ ಮಂತ್ರ ಇದೆ, ಕುದೃಷ್ಟಿ ಪರಿಹಾರ ಮಂತ್ರ ಅಂತ. ಆ ಮಂತ್ರವನ್ನು ಬಳಸಿ ನಾವು ಹೋಮವನ್ನು ಮಾಡ್ತೇವೆ. ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣಕೀಲಕಾರತ್ನವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಸಹ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ಕೃಷ್ಣಕೀಲಕ ರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ ಕೊಡ್ತೇವೆ. ಈ ಕೃಷ್ಣಕೀಲಕ ರತ್ನವನ್ನು ಸಿಂಹರಾಶಿಯವ್ರು ನೀವೇನು ಮಾಡಬೇಕು, ನೀವು ಮಲಗುವಾಗ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು. ಒಬ್ರದ್ದು ಇನ್ನೊಬ್ಬರು ಬಳಸಬಾರ್ದಷ್ಟೇ. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಅಂತಂದಾಗ ಒಂದು ಸಲ ನೀವು ಬಳಸಿದ್ರಿ ಅಂತಂದಮೇಲೆ ಅದು ನೀವೇ ಬಳಸಬೇಕು, ಇನ್ನೊಬ್ಬರು ಬಳಸಬಾರ್ದು. ನೀವು ಮಲಗುವ ಹಾಸಿಗೆಯಲ್ಲಿ ಇದನ್ನ ಇಟ್ಬಿಟ್ಟು ಇದ್ರ ಮೇಲೆ ಮಲ್ಕೊಂಬಿಟ್ರೆ ಆಯ್ತು. ಆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವಾರ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ನೀವು ಹೊರಗಡೆ ಎಲ್ಲೆಲ್ಲೋ ಓಡಾಡಿರ್ತೀರಾ, 3 ಹಸಿರ ಜಾಗ ದಾಟಿರ್ತೀರಾ, ಮತ್ತೊಂದು ಕಡೆ ಎಲ್ಲೋ ನೆಗೆಟಿವ್ ಎನರ್ಜಿ, ಬರೀ ಆ ನೆಗೆಟಿವ್ ಏನು ನೋಡಿರ್ತೀರಲ್ಲ, ಅದರಿಂದೆಲ್ಲ ತಪ್ಪಿಸ್ಕೊಂಡು ಹೊರ ಬರಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ ನೀವು, ಗೊತ್ತಾಯ್ತಲ್ವಾ. ಸೊ ಅದರಿಂದೆಲ್ಲ ಹೊರಗಡೆ ಇವಾಗ ಹೆಂಗೆ ಅದನ್ನು ತಪ್ಪಿಸ್ಕೊಳ್ಳುವಂಥದ್ದು, ಒಂದು ಶನಿವಾರ ಅಥವಾ ಗುರುವಾರ ಅಥವಾ ಸೋಮವಾರ ನೀವು ಈ 3 ದ್ರವ್ಯ ತೆಗೆದು ನಿವಾಳಿಸಿ ಹಾಕ್ತಕ್ಕಂಥದ್ದು ಇರ್ಬೋದು. ರಾತ್ರಿ ಮಲಗುವ ಮುನ್ನ ಈ ವಿಡಿಯೋ ಎಂಡಲ್ಲಿ ನಾನು ಹೇಳಿರುವಂಥ ಮಂತ್ರಗಳನ್ನು ಕನಿಷ್ಠ 9 ಅಥವಾ 11 ಬಾರಿ ಅಥವಾ 16 ಬಾರಿ 18 ಬಾರಿ ಈ ಸಂಖ್ಯೆಗಳು ಕ್ರಮಶಃ ಅದನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬೋದು. ಹಾಗೂ ಮಲ್ಕೊಂಬಿಡೋದು. ಮಲ್ಕೋಬೇಕಾದ್ರೆ ನಿಮ್ಮ ಹಾಸಿಗೆಯಲ್ಲಿ ಕೃಷ್ಣಕೀಲಕ ರತ್ನ ಇದೆ ಅಂತ ಆದರೆ, ನಿಮ್ಮ ಬೆನ್ನ ಕೆಳಗಡೆ ಕೃಷ್ಣಕೀಲಕ ರತ್ನ ಇದೆ ಅಂತ ಆದರೆ, ನೀವು ರಾತ್ರಿ ಜಸ್ಟ್ ಮಲ್ಕೊಂಡಿರ್ತೀರ, ಬಟ್ ನಿಮ್ಮ ಆರಾ ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ಅಂದರೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಈ ಶರೀರದ ಮೇಲೆ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ. ಸೊ ಈ ಒಂದು ಕೃಷ್ಣಕೀಲಕ ರತ್ನ ಆ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂತಹ ನೆಗೆಟಿವಿಟೀಸ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಅನುಕೂಲ ಮಾಡ್ತದೆ. ನಾವು ಎನರ್ಜೈಸ್ ಮಾಡಿದಾಗ, ಆಗ ಕುದೃಷ್ಟಿ ಪರಿಹಾರ ಹೋಮ, ಸಹಸ್ರಕೇತು ಶಾಂತಿ ಹೋಮಗಳು ಎನರ್ಜೈಸ್ ಆಗಿರುತ್ತೆ. ಅದರಿಂದ ನಿಮ್ಮ ದಾಂಪತ್ಯಕ್ಕಾಗಲಿ ನಾವು ಮಲ್ಕೊಂಡು ಅದರೆಲ್ಲ ಯಾವುದೂ ಟೆನ್ಷನ್ ಇಲ್ಲ, ಆಯ್ತಲ್ವಾ. ನೀವು ಮಲಗಬೇಕಾದ್ರೆ ನಿಮ್ಮ ಪಾಡಿಗೆ ನೀವು ಇದನ್ನು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಆಯ್ತು ಅಷ್ಟೇ. ನಿಮ್ಮ ಹಾಸಿಗೆಯಲ್ಲಿ ಇದ್ರೆ ಆಯ್ತು ಅಷ್ಟೇ. ಚುಚ್ಚದೇ ಇರೋಂಗೆ ನೋಡ್ಕೊಂಡ್ರೆ ಆಯ್ತು, ಹಿಂಗೆ ಇಟ್ಬಿಟ್ಟು ಚುಚ್ಬಿಡ್ಬೋದು. ಚುಚ್ಚದೇ ಇರೋಂಗೆ ನೀಟಾಗಿ ನೋಡ್ಕೊಂಡು ಇದ್ರ ಮೇಲೆ ಮಲ್ಕೊಂಡ್ರೆ, ಇದು ನೀನು ಮಾಡೋ ಕೆಲಸದ ಮೇಲೆ ಮಲ್ಕೊಂಡ್ರೆ ಆಯ್ತು. ಅದು ಬೆಳಗ್ಗೆ ಎದ್ದು ಹೋದ್ರೆ ಆಯ್ತು. ನೀವು ಆ ರಾತ್ರಿ ಎಲ್ಲ ಇದ್ರ ಕೆಲಸ ಏನೋ, ನಿಮಗೆ ಕೆಟ್ಟ ಕನಸು ಬಿದ್ದು ಬೆಚ್ಚಿ ಬೀಳ್ತಕ್ಕಂಥದ್ದು, ಹೆದರಿಕೆ, ಶಿವರಿಂಗು, ಇದೆಲ್ಲ ಹೆದರ್ಕೊಂಡು ಬೆವತೋಗ್ಬಿಟ್ಟೆ ಫುಲ್ಲು ಅಂತ ಅವೆಲ್ಲ ಕಡಿಮೆ ಮಾಡ್ತದೆ. ಎಲ್ಲ ನೆಗೆಟಿವ್ ಎನರ್ಜೀಸ್, ಕೆಟ್ಟ ಸ್ವಪ್ನಗಳು, ಇದಕ್ಕೆಲ್ಲ ಪರಿಹಾರ ಆಗ್ತಬಹುದು ಇದು ಈ ಕೃಷ್ಣಕೀಲಕ ರತ್ನ. ಇದನ್ನು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡು ಒಂದು ಪ್ರಯತ್ನ ಮಾಡಿ, ಆಯ್ತಲ್ವಾ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಎಲ್ಲರೂ ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಸಹಸ್ರ ಕೇತು ಶಾಂತಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇಷ್ಟೆಲ್ಲ ಹೋಮಗಳನ್ನು ಮಾಡಲಾಗುತ್ತೆ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪವಾದ ಈ ವಿಶೇಷವಾದಂತಹ ಕೃಷ್ಣಕೀಲಕ ರತ್ನ ನಿಮಗೆ ನಿಮ್ಮ ಹಾಸಿಗೆ ಇಟ್ಕೊಂಡು ಮಲಕ್ಕೆ. ಒಬ್ರದ್ದು ಇನ್ನೊಬ್ರಿಗೆ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಬೇಕಾ ಅದು ಸಪ್ರೇಟಾಗಿ ಹೆಸರು ಕೊಟ್ಕೊಳ್ಳಿ, ನಿಮ್ಗೆ ಬೇಕಾ ನೀವೊಬ್ಬರು ಬಳಸಿ. ಒಬ್ಬರು ಬಳಸಿದ್ನ ದಯವಿಟ್ಟು ನಮ್ಮ ಯಜಮಾನ್ರಿಗೂ ನೋಡೋಣ, ನಮ್ಮ ಮಕ್ಳಿಗೂ ನೋಡೋಣ. ಇನ್ನೂ ಆ ಥರ ಮಾಡೋಂಗಿಲ್ಲ. ಒಬ್ರದ್ದೊಬ್ರದ್ದು ಮ್ಯಾಚ್ ಆಗಲ್ಲ, ಡಿಸ್ಟರ್ಬ್ ಆಗುತ್ತೆ ಇನ್ನು. ಆದ್ದರಿಂದ ನೀವು ನಿಮ್ಗೆ ಮಾತ್ರ
ಅವ್ರಿಗೆ ಬೇರೆ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಇದನ್ನು ಹಾಸಿಗೆ ಇಟ್ಕೊಂಡು ಮಲ್ಕೊಂಡಾಗ ಆ ನೆಗೆಟಿವಿಟಿ ಎಲ್ಲ ಹೊರಗೋಗಲಿ ಅಂತ. ಒಳ್ಳೆಯದಾಗಲಿ. ವಿಡಿಯೋ ಇಲ್ಲಿಗೆ ಎಂಡ್ ಆಗಲಿಲ್ಲ. ಈಗ ನಾನು ಆ ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇ ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಓಂ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಏವಂ ಧ್ಯಾತ್ವಾ ಜಪೇ ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್. ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂ ಫಟ್.